ರಾಮನಾಮ ಜಪದ ಅದ್ಭುತ ಪ್ರಭಾವವು ಕೇವಲ ಶಾಸ್ತ್ರಗಳಲ್ಲಿ ಓದುವ ವಿಷಯವಲ್ಲ, ಬದಲಿಗೆ ಇದು ಪ್ರತ್ಯಕ್ಷ ಅನುಭವದ ವಿಷಯವಾಗಿದೆ. ಪರಮಶ್ರದ್ಧೆಯ ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ತಮ್ಮ ವಾಣಿ, ಪುಸ್ತಕಗಳು ಮತ್ತು ಸತ್ಸಂಗಗಳಲ್ಲಿ ಕಲಿಯುಗದಲ್ಲಿ ಭಗವಂತನ ನಾಮಕ್ಕಿಂತ ಸರಳವಾದ, ಸುಲಭವಾದ ಮತ್ತು ಶೀಘ್ರ ಫಲ ನೀಡುವ ಬೇರೆ ಯಾವುದೇ ಸಾಧನವಿಲ್ಲ ಎಂದು ಪದೇ ಪದೇ ಹೇಳಿದ್ದಾರೆ. ಭಗವಂತನ ನಾಮವು ಸ್ವಯಂ ಭಗವಂತನಿಂದ ಭಿನ್ನವಾಗಿಲ್ಲ ಎಂದು ಅವರು ಹೇಳಿದರು. ಬೆಂಕಿಯನ್ನು ಮುಟ್ಟಿದಾಗ ಹೇಗೆ ಬಿಸಿಯ ಅನುಭವ ಖಂಡಿತವಾಗಿಯೂ ಆಗುತ್ತದೆಯೋ ಅದೇ ರೀತಿ ರಾಮನಾಮವನ್ನು ಜಪಿಸುವುದರಿಂದ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಬರುತ್ತದೆ. ಅದನ್ನು ಶ್ರದ್ಧೆಯಿಂದ ಮಾಡಲಿ, ಅಭ್ಯಾಸದಿಂದ ಮಾಡಲಿ, ದುಃಖದಲ್ಲಿ ಮಾಡಲಿ ಅಥವಾ ಸುಖದಲ್ಲಿ ಮಾಡಲಿ, ಭಗವಂತನ ನಾಮವು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಸ್ವಾಮೀಜಿಯವರು ಹೇಳುತ್ತಿದ್ದರು, ಸಂಸಾರದಲ್ಲಿ ಮನುಷ್ಯನು ಅನೇಕ ರೀತಿಯ ಆಸರೆಗಳನ್ನು ಹುಡುಕುತ್ತಾನೆ. ಯಾರೋ ಧನದ ಆಸರೆ ಪಡೆಯುತ್ತಾರೆ, ಯಾರೋ ಪರಿವಾರದ, ಇನ್ಯಾರೋ ಪದವಿ ಮತ್ತು ಪ್ರತಿಷ್ಠೆಯ ಆಸರೆ ಪಡೆಯುತ್ತಾರೆ. ಆದರೆ ಈ ಎಲ್ಲಾ ಆಸರೆಗಳು ಸಮಯ ಬಂದಾಗ ಕೈಬಿಟ್ಟು ಹೋಗುತ್ತವೆ. ಕೇವಲ ಭಗವಂತನ ನಾಮವೊಂದೇ ಹುಟ್ಟಿನಿಂದ ಸಾವಿನವರೆಗೆ ಮತ್ತು ಸಾವಿನ ನಂತರವೂ ಜೀವದ ಜೊತೆಗೆ ಇರುವ ಏಕೈಕ ಆಸರೆಯಾಗಿದೆ. ರಾಮನಾಮವು ಮನುಷ್ಯನನ್ನು ಒಳಗಿನಿಂದ ಬದಲಾಯಿಸುವ ದಿವ್ಯ ಶಕ್ತಿಯಾಗಿದೆ. ಮನುಷ್ಯನು ನಿರಂತರವಾಗಿ ರಾಮನಾಮವನ್ನು ಜಪಿಸಿದಾಗ ಅವನ ಹೃದಯದಲ್ಲಿ ಭಗವಂತನ ಉಪಾಸನೆ ಹಾಗೂ ಪ್ರೇಮವು ನಿಧಾನವಾಗಿ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತದೆ. ಮೊದಲು ಯಾವ ಮನಸ್ಸು ಪ್ರಾಪಂಚಿಕ ವಸ್ತುಗಳ ಹಿಂದೆ ಓಡುತ್ತಿತ್ತೋ ಅದೇ ಮನಸ್ಸು ಭಗವಂತನ ಕಡೆಗೆ ಆಕರ್ಷಿತವಾಗತೊಡಗುತ್ತದೆ. ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ಭಗವಂತನ ನಾಮದಲ್ಲಿ ಅನಂತ ಶಕ್ತಿ ಅಡಗಿದೆ ಎಂದು ತಿಳಿಸಿದ್ದಾರೆ. ಈ ಶಕ್ತಿಯು ಕೇವಲ ಪಾಪಗಳನ್ನು ನಾಶ ಮಾಡಲು ಮಾತ್ರವಲ್ಲ, ಮನುಷ್ಯನ ಅಂತಃಕರಣವನ್ನು ಶುದ್ಧೀಕರಿಸಲು ಕೂಡ ಆಗಿದೆ. ಮನುಷ್ಯನ ಹೃದಯವು ಪ್ರಾಪಂಚಿಕ ವಾಸನೆಗಳು, ಇಚ್ಛೆಗಳು ಮತ್ತು ವಿಕಾರಗಳಿಂದ ತುಂಬಿರುವವರೆಗೆ ಅವನಿಗೆ ಶಾಂತಿ ಸಿಗಲು ಸಾಧ್ಯವಿಲ್ಲ. ರಾಮನಾಮವು ಆ ಎಲ್ಲಾ ವಿಕಾರಗಳನ್ನು ನಿಧಾನವಾಗಿ ತೊಳೆದು ಹಾಕುತ್ತದೆ. ಕೊಳಕು ಬಟ್ಟೆಯನ್ನು ಪದೇ ಪದೇ ತೊಳೆಯುವುದರಿಂದ ಅದರ ಮೇಲಿನ ಕೊಳೆ ಹೇಗೆ ದೂರವಾಗುತ್ತದೆಯೋ ಹಾಗೆಯೇ ರಾಮನಾಮದ ನಿರಂತರ ಜಪದಿಂದ ಮನಸ್ಸಿನ ಮಲಿನತೆಯೂ ನಾಶವಾಗುತ್ತದೆ. ಮಹಾರಾಜ್ ಜಿ ಹೇಳುತ್ತಿದ್ದರು, ತನ್ನ ಮನಸ್ಸು ಏಕಾಗ್ರವಾಗುತ್ತಿಲ್ಲ ಎಂಬ ಕಾರಣಕ್ಕೆ ಮನುಷ್ಯನು ನಾಮಜಪವನ್ನು ಬಿಡಬಾರದು. ನಾಮಜಪವನ್ನು ಮನಸ್ಸನ್ನು ರಂಜಿಸಲು ಮಾಡುವುದಿಲ್ಲ, ಬದಲಿಗೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಲು ಮಾಡಲಾಗುತ್ತದೆ. ಮನಸ್ಸು ಪದೇ ಪದೇ ಅಲೆದಾಡಿದರೂ ಸಹ ನಾಮಜಪವನ್ನು ಮುಂದುವರಿಸಬೇಕು. ಒಂದು ದಿನ ಅದೇ ಮನಸ್ಸು ಭಗವಂತನ ನಾಮದಲ್ಲಿ ಆನಂದವನ್ನು ಕಾಣಲು ಪ್ರಾರಂಭಿಸುವ ದಿನ ಬಂದೇ ಬರುತ್ತದೆ. ಆರಂಭದಲ್ಲಿ ತೊಂದರೆಗಳು ಬರುವುದು ಸಹಜ. ಆದರೆ ಯಾರು ತಾಳ್ಮೆಯಿಂದ ನಾಮಜಪವನ್ನು ಮುಂದುವರಿಸುತ್ತಾರೋ ಭಗವಂತನು ಅವರಿಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಭಗವಂತನ ನಾಮವು ಸ್ವಯಂ ಭಗವಂತನ ಸಾಕ್ಷಾತ್ ಸ್ವರೂಪವಾಗಿದೆ ಎಂಬ ಭಾವನೆ ಸ್ವಾಮೀಜಿಯವರ ಪುಸ್ತಕಗಳಲ್ಲಿ ಪದೇ ಪದೇ ಬರುತ್ತದೆ. ನಾಮ ಮತ್ತು ನಾಮಿ, ನಾಮವನ್ನು ಹೊಂದಿರುವವನು ನಡುವೆ ಯಾವುದೇ ಭೇದವಿಲ್ಲ. ನಾವು ರಾಮ ಎಂದು ಹೇಳಿದಾಗ ಕೇವಲ ಒಂದು ಶಬ್ದವನ್ನು ಉಚ್ಚರಿಸುತ್ತಿಲ್ಲ, ಬದಲಿಗೆ ಭಗವಂತನ ದಿವ್ಯ ಸತ್ತೆಯನ್ನು, ಅಸ್ತಿತ್ವವನ್ನು ಸ್ಪರ್ಶಿಸುತ್ತಿದ್ದೇವೆ. ಇದೇ ಕಾರಣಕ್ಕಾಗಿ ಸಂತರು ನಾಮವನ್ನು ಎಲ್ಲಕ್ಕಿಂತ ದೊಡ್ಡ ಸಾಧನವೆಂದು ಕರೆದಿದ್ದಾರೆ. ತಪಸ್ಸು, ಯೋಗ, ಯಜ್ಞ ಮತ್ತು ಕಠಿಣ ಸಾಧನೆಗಳು ಎಲ್ಲರಿಗೂ ಸಾಧ್ಯವಿಲ್ಲದಿರಬಹುದು, ಆದರೆ ಭಗವಂತನ ನಾಮವನ್ನು ಸ್ಮರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಸಾಧ್ಯವಿದೆ. ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ, ವಿದ್ಯಾವಂತನಾಗಿರಲಿ ಅಥವಾ ಅವಿದ್ಯಾವಂತನಾಗಿರಲಿ, ಸ್ವಸ್ಥನಾಗಿರಲಿ ಅಥವಾ ರೋಗಿಯಾಗಿರಲಿ, ಯಾರೇ ಆದರೂ ರಾಮನಾಮವನ್ನು ಜಪಿಸಬಹುದು. ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ನಾಮಜಪಕ್ಕಾಗಿ ಯಾವುದೇ ವಿಶೇಷ ಸಮಯಕ್ಕಾಗಿ ಕಾಯಬೇಡಿ ಎಂದು ಹೇಳುತ್ತಿದ್ದರು. ನಡೆಯುವಾಗ, ಕುಳಿತುಕೊಳ್ಳುವಾಗ, ಏಳುವಾಗ, ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ, ಹೀಗೆ ಎಲ್ಲಾ ಸಮಯದಲ್ಲೂ ಭಗವಂತನ ನಾಮವನ್ನು ಸ್ಮರಿಸಬಹುದು. ಪ್ರಾಪಂಚಿಕ ವಿಷಯಗಳು ಯಾವುದೇ ಪ್ರಯತ್ನವಿಲ್ಲದೆ ನೆನಪಿರುವಾಗ ಭಗವಂತನ ನಾಮವನ್ನು ಕೂಡ ಅಭ್ಯಾಸದಿಂದ ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು ಎಂದು ಅವರು ವಿವರಿಸಿದರು. ಇದಕ್ಕೆ ಕೇವಲ ಸ್ವಲ್ಪ ಅಭ್ಯಾಸ ಮತ್ತು ದೃಢ ಸಂಕಲ್ಪದ ಅಗತ್ಯವಿದೆ. ರಾಮನಾಮದ ಎಲ್ಲಕ್ಕಿಂತ ದೊಡ್ಡ ಪ್ರಭಾವವೆಂದರೆ ಅದು ಮನುಷ್ಯನೊಳಗೆ ಅಡಗಿರುವ ಭಯವನ್ನು ನಾಶ ಮಾಡುತ್ತದೆ. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೊಂದು ಭಯದಿಂದ ಪೀಡಿತನಾಗಿದ್ದಾನೆ. ಯಾರಿಗೋ ಭವಿಷ್ಯದ ಭಯ, ಯಾರಿಗೋ ಕಾಯಿಲೆಯ ಭಯ, ಯಾರಿಗೋ ಸಾವಿನ ಭಯ, ಇನ್ಯಾರಿಗೋ ಅಪಮಾನದ ಭಯ. ಆದರೆ ಯಾವ ವ್ಯಕ್ತಿ ಭಗವಂತನ ನಾಮದ ಆಶ್ರಯ ಪಡೆಯುತ್ತಾನೋ ಅವನ ಭಯವು ನಿಧಾನವಾಗಿ ದೂರವಾಗತೊಡಗುತ್ತದೆ. ಭಗವಂತನು ನನ್ನೊಂದಿಗಿದ್ದಾನೆ ಎಂಬ ವಿಶ್ವಾಸ ಅವನಲ್ಲಿ ಮೂಡುತ್ತದೆ. ಭಗವಂತನೇ ಜೊತೆಯಲ್ಲಿರುವಾಗ ಇನ್ನು ಯಾವುದರ ಹೆದರಿಕೆ? ಸ್ವಾಮೀಜಿಯವರು ಹೇಳುತ್ತಿದ್ದರು, ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಮನುಷ್ಯನು ಎಂದಿಗೂ ಒಂಟಿಯಾಗುವುದಿಲ್ಲ. ಪ್ರಪಂಚವೇ ಅವನನ್ನು ಕೈಬಿಟ್ಟರೂ ಭಗವಂತನು ಅವನ ಕೈಬಿಡುವುದಿಲ್ಲ. ನಾಮಜಪದ ಮೂಲಕ ಭಗವಂತನ ನಿರಂತರ ಸ್ಮರಣೆ ಉಳಿಯುತ್ತದೆ ಮತ್ತು ಈ ಸ್ಮರಣೆಯೇ ಜೀವನದ ಎಲ್ಲಕ್ಕಿಂತ ದೊಡ್ಡ ಧನವಾಗಿದೆ. ಪ್ರಪಂಚದ ಸಂಪತ್ತು ಮರಣದ ಸಮಯದಲ್ಲಿ ಇಲ್ಲೇ ಉಳಿದು ಹೋಗುತ್ತದೆ. ಆದರೆ ಭಗವಂತನ ನಾಮವು ಜೀವದ ಜೊತೆಗೆ ಸಾಗುತ್ತದೆ. ಆದ್ದರಿಂದ ಜೀವನವಿರುವಾಗಲೇ ನಾಮದ ಸಂಗ್ರಹವನ್ನು ಮಾಡುವವನೇ ಬುದ್ಧಿವಂತ.
ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ನಾಮಜಪವು ಕೇವಲ ಮುಕ್ತಿಯನ್ನು ನೀಡುವುದಕ್ಕಾಗಿ ಮಾತ್ರವಲ್ಲ, ಜೀವನವನ್ನು ಸುಖ ಹಾಗೂ ಶಾಂತಿಯುತವಾಗಿ ಮಾಡುವುದಕ್ಕೂ ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಮನುಷ್ಯನು ರಾಮನಾಮವನ್ನು ಜಪಿಸಿದಾಗ ಅವನ ಮನಸ್ಸಿನ ಅಶಾಂತಿ ಕಡಿಮೆಯಾಗತೊಡಗುತ್ತದೆ. ಕ್ರೋಧ, ಅಸೂಯೆ, ದ್ವೇಷ ಮತ್ತು ಚಿಂತೆಯಂತಹ ವೃತ್ತಿಗಳು ದುರ್ಬಲಗೊಳ್ಳುತ್ತವೆ. ಅವನ ಸ್ವಭಾವದಲ್ಲಿ ಮಧುರತೆ ಬರತೊಡಗುತ್ತದೆ. ಅವನು ಇತರ ಪ್ರತ್ಯೆ, ಪ್ರೇಮ ಮತ್ತು ಕರುಣೆಯನ್ನು ಅನುಭವಿಸುತ್ತಾನೆ. ಇದೆಲ್ಲವೂ ನಾಮಶಕ್ತಿಯ ಪ್ರಭಾವವಾಗಿದೆ. ಭಗವಂತನ ನಾಮವನ್ನು ಜಪಿಸಿದ ಮೇಲೂ ತನ್ನಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ ಎಂದಾದರೆ ವ್ಯಕ್ತಿಯು ನಿರಾಶನಾಗಬಾರದು ಎಂದು ಅವರು ಹೇಳಿದರು. ಭಗವಂತನ ನಾಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ಒಳಗಿನ ಬದಲಾವಣೆಯು ನಿಧಾನವಾಗಿ ಆಗುತ್ತದೆ. ಬೀಜ ಬಿತ್ತಿದ ತಕ್ಷಣವೇ ಅದು ವೃಕ್ಷವಾಗದಂತೆ ನಾಮಜಪದ ಫಲವೂ ಸಹ ಸಮಯ ಬಂದಾಗ ಪ್ರಕಟವಾಗುತ್ತದೆ. ಸಾಧಕನು ಕೇವಲ ನಿರಂತರತೆಯನ್ನು ಕಾಯ್ದುಕೊಳ್ಳಬೇಕು. ಸ್ವಾಮೀಜಿಯವರ ವಾಣಿಯಲ್ಲಿ ಒಂದು ವಿಶೇಷವಾದ ಮಾತು ಕೇಳಿಬರುತ್ತದೆ. ಅದೇನೆಂದರೆ, ಭಗವಂತನ ನಾಮಸ್ಮರಣೆ ಮಾಡಲು ಯಾವುದೇ ನಿಯಮ ಮತ್ತು ಬಂಧನಗಳಿಲ್ಲ. ಭಗವಂತನು ಎಷ್ಟು ದಯಾಳುವಾಗಿದ್ದಾನೆ ಎಂದರೆ ಅವನು ಕೇವಲ ಪ್ರೇಮವನ್ನು ಮಾತ್ರ ನೋಡುತ್ತಾನೆ. ಯಾವುದೇ ವ್ಯಕ್ತಿಗೆ ಶುದ್ಧವಾಗಿ ಉಚ್ಚರಿಸಲು ಸಾಧ್ಯವಾಗದಿದ್ದರೂ ಸಹ ಭಗವಂತನು ಅವನ ಭಾವವನ್ನು ಸ್ವೀಕರಿಸುತ್ತಾನೆ. ನಾಮಜಪದಲ್ಲಿ ಮುಖ್ಯವಾದ ವಿಷಯವೆಂದರೆ ಹೃದಯದ ಸತ್ಯತೆ. ಯಾವ ಹೃದಯದಲ್ಲಿ ಭಗವಂತನನ್ನು ಪಡೆಯುವ ಹಂಬಲವಿರುತ್ತದೆಯೋ ಅದರ ಮೇಲೆ ಭಗವಂತನು ಶೀಘ್ರವಾಗಿ ಕೃಪೆ ತೋರುತ್ತಾನೆ. ರಾಮನಾಮದ ಮತ್ತೊಂದು ಅದ್ಭುತ ಪ್ರಭಾವವೆಂದರೆ ಅದು ಮನುಷ್ಯನಿಗೆ ಪ್ರಪಂಚದ ಅಸಾರತೆಯನ್ನು, ಕ್ಷಣಭಂಗುರತೆಯನ್ನು ಬೋಧಿಸುತ್ತದೆ. ಈ ಪ್ರಪಂಚವು ಕ್ಷಣಭಂಗುರ ಎಂಬುದು ಅವನಿಗೆ ನಿಧಾನವಾಗಿ ಅರ್ಥವಾಗತೊಡಗುತ್ತದೆ. ಧನ, ಪದವಿ, ಪ್ರತಿಷ್ಠೆ ಮತ್ತು ಶರೀರ ಎಲ್ಲವೂ ನಶ್ವರ. ಕೇವಲ ಭಗವಂತನೊಬ್ಬನೇ ಶಾಶ್ವತ. ಇದು ಅರ್ಥವಾದಾಗ ಮನುಷ್ಯನ ಮೋಹವು ಕಡಿಮೆಯಾಗಿ ಅವನ ಮನಸ್ಸು ಭಗವಂತನ ಕಡೆಗೆ ತಿರುಗುತ್ತದೆ. ಇದೇ ಭಕ್ತಿಯ ಆರಂಭವಾಗಿದೆ. ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ನಾಮಜಪವನ್ನು ಭಗವಂತನನ್ನು ತಲುಪುವ ನೇರ ಮಾರ್ಗವೆಂದು ಕರೆದಿದ್ದಾರೆ. ಭಗವಂತನನ್ನು ಪಡೆಯಲು ಅತಿ ದೊಡ್ಡ ವಿದ್ವತ್ತಿನ ಅಗತ್ಯವಿಲ್ಲ. ಕೇವಲ ಸಚ್ಚಾರಿತ್ರ್ಯದ ಹೃದಯ ಮತ್ತು ಭಗವಂತನ ನಾಮದ ಮೇಲೆ ವಿಶ್ವಾಸವಿದ್ದರೆ ಸಾಕು ಎಂದು ಅವರು ಹೇಳಿದರು. ಯಾರು ಕಪಟವಿಲ್ಲದ ಭಾವದಿಂದ ರಾಮನಾಮವನ್ನು ಜಪಿಸುತ್ತಾರೋ ಭಗವಂತನು ಅವರ ಅತ್ಯಂತ ಹತ್ತಿರವಾಗುತ್ತಾನೆ. ನಾಮ ಜಪದಿಂದ ಭಗವಂತ ಮತ್ತು ಭಕ್ತನ ನಡುವಿನ ಅಂತರವೂ ಇಲ್ಲದಂತಾಗುತ್ತದೆ. ಮನಸ್ಸು ಒಪ್ಪಲಿ ಅಥವಾ ಒಪ್ಪದಿರಲಿ ಭಗವಂತನ ನಾಮವನ್ನು ತೆಗೆದುಕೊಳ್ಳುತ್ತೀರಿ. ಒಂದು ದಿನ ನಾಮವೇ ನಿಮ್ಮ ಕೈ ಹಿಡಿದು ಭಗವಂತನ ಬಳಿಗೆ ತಲುಪಿಸುತ್ತದೆ ಎಂಬುದು ಅವರ ಪ್ರಸಿದ್ಧ ಬೋಧನೆಯಾಗಿತ್ತು. ಇದು ನಾಮದ ಎಲ್ಲಕ್ಕಿಂತ ದೊಡ್ಡ ಮಹಿಮೆಯಾಗಿದೆ. ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ ಭಗವಂತನನ್ನು ಪಡೆಯಲು ಸಾಧ್ಯವಿಲ್ಲ, ಆದರೆ ಭಗವಂತನ ನಾಮವೇ ಸ್ವಯಂ ಅವನನ್ನು ಭಗವಂತನವರೆಗೆ ತಲುಪಿಸುತ್ತದೆ. ರಾಮನಾಮ ಜಪದ ಅಂತಿಮ ಮತ್ತು ಅತ್ಯಂತ ಶ್ರೇಷ್ಠ ಪ್ರಭಾವವೆಂದರೆ ಅದು ಮನುಷ್ಯನನ್ನು ಭಗವಂತನನ್ನಾಗಿ, ಭಗವಂತನಿಗೆ ಸೇರಿದವನನ್ನಾಗಿ ಮಾಡುತ್ತದೆ. ಮನುಷ್ಯನು ನಿರಂತರವಾಗಿ ರಾಮನಾಮವನ್ನು ಜಪಿಸಿದಾಗ ಅವನ ಜೀವನದ ಕೇಂದ್ರಬಿಂದುವೇ ಬದಲಾಗುತ್ತದೆ. ಮೊದಲು ಅವನು ಪ್ರಪಂಚಕ್ಕಾಗಿ ಬದುಕುತ್ತಿದ್ದನು, ಈಗ ಭಗವಂತನಿಗಾಗಿ ಬದುಕಲು ಪ್ರಾರಂಭಿಸುತ್ತಾನೆ. ಮೊದಲು ಅವನಿಗೆ ಪ್ರಾಪಂಚಿಕ ವಸ್ತುಗಳಲ್ಲಿ ಆನಂದ ಕಾಣಿಸುತ್ತಿತ್ತು, ಈಗ ಭಗವಂತನ ಸ್ಮರಣೆಯಲ್ಲಿ ಆನಂದ ಸಿಗತೊಡಗುತ್ತದೆ. ಇದೇ ನಾಮ ಜಪದ ಯಶಸ್ಸು ಮತ್ತು ಇದೇ ಜೀವನದ ನಿಜವಾದ ಯಶಸ್ಸು. ಈ ಕಲಿಯುಗದಲ್ಲಿ ಯಾವುದೇ ಸಾಧನವು ಎಲ್ಲಕ್ಕಿಂತ ಸರಳ, ಸುಲಭ ಮತ್ತು ಪ್ರಭಾವಶಾಲಿಯಾಗಿದ್ದರೆ ಅದು ಭಗವಂತನ ನಾಮವೇ ಆಗಿದೆ ಎಂಬ ಸಂದೇಶವನ್ನು ಸ್ವಾಮಿ ರಾಮಸುಖದಾಸ್ ಜಿ ಮಹಾರಾಜ್ ಅವರು ತಮ್ಮ ಜೀವನ ಮತ್ತು ಉಪದೇಶಗಳ ಮೂಲಕ ನೀಡಿದ್ದಾರೆ. ರಾಮನಾಮವು ಕೇವಲ ಒಂದು ಶಬ್ದವಲ್ಲ, ಅದು ಸ್ವಯಂ ಪರಮಾತ್ಮನ ಜೀವಂತ ಶಕ್ತಿಯಾಗಿದೆ. ಯಾರು ಶ್ರದ್ಧೆ, ವಿಶ್ವಾಸ ಮತ್ತು ನಿರಂತರತೆಯೊಂದಿಗೆ ರಾಮನಾಮವನ್ನು ಜಪಿಸುತ್ತಾರೋ ಅವರ ಜೀವನವು ನಿಧಾನವಾಗಿ ದಿವ್ಯ ಪ್ರಕಾಶದಿಂದ ತುಂಬಿಕೊಳ್ಳುತ್ತದೆ. ಅವರ ದುಃಖಗಳು ಹಗುರಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಹೃದಯವು ಪವಿತ್ರವಾಗುತ್ತದೆ ಮತ್ತು ಕೊನೆಯಲ್ಲಿ ಅವರು ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಆದ್ದರಿಂದ ಜೀವನದಲ್ಲಿ ಎಂತಹದ್ದೇ ಪರಿಸ್ಥಿತಿ ಬಂದರೂ ಭಗವಂತನ ರಾಮನಾಮದ ಆಶ್ರಯವನ್ನು ಎಂದಿಗೂ ಬಿಡಬೇಡಿ. ಇದೇ ಎಲ್ಲಕ್ಕಿಂತ ದೊಡ್ಡ ಧನ, ಇದೇ ಎಲ್ಲಕ್ಕಿಂತ ದೊಡ್ಡ ಆಸರೆ ಮತ್ತು ಇದೇ ಮಾನವ ಜೀವನದ ನಿಜವಾದ ಯಶಸ್ಸು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇಂಥದ್ದೇ ಜ್ಞಾನವರ್ಧಕ ವಿಡಿಯೋಗಳು ನಿಮಗೆ ಬರುತ್ತಿರುತ್ತವೆ. ಜೈ ಶ್ರೀರಾಮ್.